ಮಾಧ್ಯಮ ಬಿಸಿದವ್ರಿಗೆ ಮತ್ತು ಸರ್, ನಮ್ಮ ಹೀರೋಯಿನ್ ಸಂಭ್ರಮಶ್ರೀ ಮೇಡಮ್, ನಮಸ್ಕಾರ ಮೇಡಮ್. ಆಮೇಲೆ ನಮ್ಮ ಹೀರೋ ಚಂದ್ರರಾಜ್ ಸರ್, ನಮಸ್ಕಾರ ಸರ್, ವೆಲ್ಕಮ್. ಆಮೇಲೆ ನಮ್ಮ ಮೇನ್ ಕ್ಯಾರೆಕ್ಟ್ರು ನಮ್ಮ ಸೂಪರ್ ಸ್ಟಾರು. ನಾನು ಇಂಡಸ್ಟ್ರೀಲಿ ಅಸೋಸಿಯೇಟ್ ಡೈರೆಕ್ಟ್ರ್ ಆಗಿ, ಎಡಿಟ್ರ್ ಆಗಿ ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಮಾದೇವ್ ಪ್ರಕಾಶ್ ಸರ್ ಅಂತ ನಿಮ್ಗೆ ಗೊತ್ತಿರ್ತದೆ. ಅವ್ರ ಹತ್ರ ನಾನು ಒಂದು 10 ಇಯರ್ಸು ಸಿನಿಮಾ ಪತ್ರಕರ್ತಾಗಿ ನಾನು ಕೆಲಸ ಮಾಡಿದ್ದೀನಿ. ಇದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇರೋದು. ಈ ಸಿನಿಮಾ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂತ. ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಮಕ್ಕಳು ಹಂಗಾಗಬೇಕು ಹಿಂಗಾಗಬೇಕು ಅಂತ ಕನಸಿರ್ತದೆ. ಆದರೆ ಆ ಕನಸಿನ ದಾಟಿ ಮಕ್ಕಳು ಏನೋ ಒಂದು ಅಚೀವ್ ಮಾಡೋಷ್ಟು ಕೆಪಬಿಲಿಟಿ ಇರ್ತದೆ ಅಂತ ಹೇಳೋಕ್ಕಂತ ಹೋಗ್ತಾರೆ ಸಿನಿಮಾ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ರಿತು ಸಿಂಗ್ ಮಾಡ್ತಾ ಇದ್ದಾರೆ, ಮಗಳ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ, ಚಂದ್ರರಾಜ್ ಸರ್ ಅವರು ಹೀರೋಗಿ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಕೆವಿನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರು ಕಂಪೋಸ್ ಮಾಡಿದ್ದಾರೆ. ಸಾಹಿತ್ಯನ ನಮ್ಮ ಲಕ್ಷ್ಮಣ್ ರಾವ್ ಸರ್ ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ನಮಗೋಸ್ಕರ ಅದ್ಭುತವಾದ ಲೈನ್ಸ್ಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಶೂಟಿಂಗು ಬೆಂಗಳೂರಲ್ಲೇ ಒಂದು 25 to 30 ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಬೆಂಗಳೂರಲ್ಲೇ ನಡೀತದೆ. ಇವತ್ತು ಒಂದು ಸಿನಿಮಾದ ಒಂದು ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡ್ತಾ ಇದ್ದೀವಿ. ಇದು ಮೇಜರಾಗಿ ರಿಯಾಲಿಟಿ ಶೋಗಳಲ್ಲಿ ಬೇಸಿಟ್ಕೊಂಡು ಮಾಡಿರೋದು ಸ್ಟೋರಿ. ನಾವೇನು ಮಾಡಿದ್ವಿ ಸಿನಿಮಾದಲ್ಲಿ ಅಂದರೆ, ಅವ್ರ ಅಮ್ಮಂಗೆ ಮಗಳನ್ನ ಸೂಪರ್ ಸ್ಟಾರ್ ಮಾಡಬೇಕಂತ ಇಷ್ಟ, ಹೆಂಗೋ ಬರಬೇಕು ಅಂತ. ಸಿಂಗಿಂಗು, ಡ್ಯಾನ್ಸಿಂಗು, ಆ್ಯಕ್ಟಿಂಗು ಎಲ್ಲದರಲ್ಲೂ ಮಾಡ್ತಾ ಇರ್ತಾಳೆ. ಸೊ ಅವಾಗ ಒಂದು ಸ್ವಲ್ಪ ದಿನ ಅರಿವಾಗುತ್ತೆ, ಎಲ್ಲ ಮಾಡ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ, ಅದು ಒಂದರಲ್ಲಿ ಫೋಕಸ್ ಮಾಡಬೇಕಂತ ಹೇಳಿ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಕೋತಾಳೆ ಅವರಮ್ಮ. ಆ ಥರ ಸ್ಟೋರಿ. ಆ ಫ್ಯಾಮಿಲಿ ಡ್ರಾಮಾ ಇದೆ ಸರ್. ಮೇಜರಾಗಿ ಅದೊಂದ್ರ ಮೇಲೆ ಕೆರೆ ರಿಯಾಲಿಟಿ ಶೋ ಒಂದು ಮೇನ್ ಬೇಸಿಕ್ಕು. ಆ ಮಗು ಪಡೋ ಯಾತನೆ, ವೇದನೆ, ಅದರಿಂದ ಹೆಂಗೆ ಹೊರಗಡೆ ಬರ್ತಾಳೆ, ಅದು ಬಿಟ್ಬಿಟ್ಟು ಏನು ಅಚೀವ್ ಮಾಡ್ತಾಳೆ, ಅದೊಂದು ಮೇಜರ್ ಕಂಟೆಂಟ್ ಸಿನಿಮಾದಲ್ಲಿ ಸರ್. ಹಾಂ ಹಾಂ ಸರ್, ಹಾಂ ಸರ್, ಹಾಂ ಸರ್. ಅಷ್ಟೊಂದು ಇದು ಮಾಡ್ತಾಯಿಲ್ಲ, ಸಿಂಪಲಾಗಿ ಸ್ವಲ್ಪ ಹೇಳಿರ್ತೀವಿ, ಬಟ್ ಡೆಪ್ತಾಗಿ ಹೋಗ್ತಾ ಇಲ್ಲ. ಡೆಪ್ತಾಗಿ ಜಸ್ಟ್ ಮಕ್ಕಳು ಮನಸ್ಸು ಮತ್ತು ಅವರು ಅಪ್ಪ ಅಮ್ಮ ಅನ್ಕೊಂಡಿದ್ದನ್ನೇ ಮಾಡಿದ್ರೆ ಅಚೀವ್ಮೆಂಟ್ ಅಲ್ಲ. ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಮಾಡೋಕ್ಕೆ ಬಿಟ್ಟರೆ ಅಚೀವ್ಮೆಂಟ್ ಮಾಡ್ಬೋದು. ಎಲ್ಲ ಅಂದರೆ ಬೇರೆ ಫೀಲ್ಡ್ ಎಲ್ಲದರಲ್ಲೂ ಅಚೀವ್ ಮಾಡ್ಬೋದು. ಕೇವಲ TV ಪ್ರೋಗ್ರಾಮು, ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗ್ ಇಷ್ಟೇ ಎಲ್ಲ ಅಚೀವ್ಮೆಂಟ್ ಅಂದರೆ, ಅದು ಬಿಟ್ಟು ಭಾಳ ದಾರಿಗಳಿದೆ ಅಂತ ಮಾಡ್ತಾಯಿದ್ದೀವಿ. ಇದೊಂದು ಮೇಜರ್ ಫೋಕಸ್ ಸರ್. ಇನ್ನು ಮಿಕ್ಕಿದೆಲ್ಲ ಚಿಕ್ಕದಾಗಿ ಟಚ್ ಮಾಡಿರ್ತೀವಿ ಅಷ್ಟೇ. ಹುಡುಗಿ ನಂಗೆ ಸೀತಾರಾಮ ಸೀರಿಯಲ್ ನೋಡಿದಾಗಿಂದ ನಂಗೆ ಭಾಳ ಲೈಕು. ಅದೇನೋ ಒಂದು ಪರ್ಫಾರ್ಮೆನ್ಸ್, ಅದೇನೋ ಒಂದು ಎಲ್ಲರನ್ನೂ ಸೆಳೆಯೋ ಥರ ಕ್ಯಾರೆಕ್ಟರ್ ಅಂತ. ನಾವು ಸ್ಟೋರಿ ಬರೀಬೇಕಾದ್ರೂ ಅವರೇ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಪ್ರೊಡ್ಯೂಸರು ಆ ಹುಡುಗಿನೇ ರೆಫರ್ ಮಾಡೋದು. ಸೊ ಹಾಂ ಸರ್, ಹಾಂ ಸರ್. ಇಲ್ಲ, ಸಾಂಗಲ್ಲಿ ಮಾಡಿದ್ದೀವಿ ಸರ್. ಸೀಫರ್ ಕ್ರೇಜಿ ಸ್ಟಾರ್ ಅಂತ ಸಾಂಗಲ್ಲಿ ಬಂದ್ಬಿಟ್ಟಿದ್ದೀವಿ ಸರ್. ಹಾಂ ಸರ್. ಖುಷಿ ಅಂತ ಹುಡುಗಿ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ಬಟ್ ಅವ್ಳು ಖುಷಿ ಇರಲ್ಲ, ಅದು ಸ್ಟೋರಿ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಲ್ಲ ಹಾಗೆ ನಾನು ಜಸ್ಟ್ ಒಬ್ಬ ಕವಿ ಮತ್ತು ಕಾವ್ಯ ಲೋಕದಲ್ಲಿರುವಂಥವ್ರು. ಆದರೆ ನಾನು ಸಾಮಾನ್ಯ ನಾನು ಬರೆದ ಭಾವಗೀತೆಗಳೆಲ್ಲ ತುಂಬ ಜನಪ್ರಿಯ ಆಗಿದೆ. ನನ್ನ ಭಾವಗೀತೆಗಳನ್ನ ಚಿತ್ರಗೀತೆಗಳಾಗಿ ಕೂಡ ಪರಿವರ್ತಿಸಿಲ್ಲ. ಅಂದರೆ ಭಾವಗೀತೆಗಳನ್ನು ತಗೊಂಡು ಚಿತ್ರಗೀತೆಗಳು ಮಾಡಿದ್ದಾರೆ. ಅಂದರೆ ಸಿನಿಮಾಕ್ಕೆ ಅಂತ ನಾನು ಬರೆದದ್ದು ಭಾಳ ಅಪರೂಪ. ಅದು ಮುಂಚೆ ಒಂದು ಮಕ್ಕಳ ಸಿನಿಮಾಕ್ಕೂ ನಾನು ಬರೆದಿದ್ದೆ. ಈ ಸಲ ಈ ಮಾಧವಾನಂದ ನನಗೆ ಒಂದು ಯಾವುದೋ ಒಂದು ಹಾಡನ್ನ ಬರೆದಾಗ ಪರಿಚಯ ಆಗಿದ್ದು. ಒಂದು ನೀವೇ ಹಾಡು ಬರೀಬೇಕು ಇದಕ್ಕೆ ಅಂತ ಹೇಳಿದ್ರು. ಆಮೇಲೆ ಆ ಸಿನಿಮಾದ ಥೀಮ್ ಕೇಳಿದಾಗ ನನಗೆ ಭಾಳ ಇಷ್ಟ ಆಯಿತು. ಹೇಗೆ ಇವತ್ತು ತಂದೆ ತಾಯಿ, ಅದರಲ್ಲೂ ಸಾಮಾನ್ಯ ತಾಯಿಯರಿಗೆ ತಮ್ಮ ಮಗಳಿರ್ತಾಳ, ತಮ್ಮದೇ ಏನೇನು ಆಸೆಗಳಿದ್ವು, ಈಡೇರದ ಆಸೆಗಳು ಅದೆಲ್ಲನೂ ಕೂಡ ತಮ್ಮ ಮಕ್ಕಳೇ ಈಡೇರಿಸಬೇಕು ಅನ್ನೋ ಥರದಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾ ಇರ್ತಾರೆ ಮತ್ತು ಅದ್ರ ಮೇಲೆ ಇಂಪೋಸ್ ಮಾಡ್ತಾರೆ ಅದನ್ನು. ಸೊ ಅದು ಮಕ್ಕಳಿಗೆ ಭಾಳ ಹಿಂಸೆ ಆಗ್ತದೆ. ಅಂದರೆ ಮಕ್ಕಳ ಬಾಲ್ಯವನ್ನೇ ಕಸಿದ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಇದು ಭಾಳ ಮುಖ್ಯವಾಗಿ ನನಗೆ ಭಾಳ ಈ ಥೀಮ್ ನನಗೆ ಭಾಳ ಇಷ್ಟ ಆಯಿತು. ಮತ್ತು ನಾನು ಬರ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಒಂದು ಹಾಡು ಅಂತ ಹೇಳಿ ಆಮೇಲೆ 3 ಹಾಡು ನೀವೇ ಬರೀಬೇಕು ಅಂದರು. 3 ಹಾಡು ಭಾಳ ಸಂತೋಷ ಬರೆದಿದ್ದೀನಿ. ಭಾಳ ಚೆನ್ನಾಗಿ ಅದನ್ನು ಟ್ಯೂನ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೆವಿನ್ ಅಂತ ಯಂಗ್ ಮ್ಯಾನ್. ತುಂಬ ಚೆನ್ನಾಗಿ ಅದಕ್ಕೆ ಮಾಡಿದ್ದಾರೆ. ಮತ್ತು ಆ ಹಾಡುಗಳನ್ನು ಬಹಳ ಪ್ರಸಿದ್ಧ ಗಾಯಕರು ನಮ್ಮ ರವೀಂದ್ರ ಸೋರ್ಗಾವಿಯವರಿದ್ದಾರೆ, ಅವರು ಹಾಡಿದ್ದಾರೆ. ಮತ್ತು ನಮ್ಮ ಮಂಗಳ ರವಿ ನಮ್ಮ ಭಾವಗೀತೆಗಳ ತುಂಬ ಒಳ್ಳೆಯ ಗಾಯಕಿ, ಅವರು ಕೂಡ ಇದೆಲ್ಲ ಹಾಡಿದ್ದಾರೆ. ಆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಈ ಮಗು ನೋಡಿದಾಗಲೂ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗುವಂಥ ಮಗು.
ಮತ್ತು ಇದಕ್ಕೆ ಭಾಳ ಖುಷಿ ಅಂದರೆ ನನಗೆ ಇದಕ್ಕೆ ಅವಾರ್ಡ್ನ ಕೊಡೋದಕ್ಕೋಸ್ಕರ ಒಬ್ಬರು ತುಂಬ ಈ ಥರ ಪರಿಸರದ ಬಗ್ಗೆ ಭಾಳ ಕಾಳಜಿ ಇರುವಂಥವರು, ಸಮಾಜ ಸೇವೆ ಮಾಡುವಂಥವ್ರು, ಅವ್ರನ್ನೊಬ್ಬರನ್ನ ನಾವು ಇದರಲ್ಲಿ ಅವ್ರ ಕೈಲಿ ಕೊಡಿಸ್ಬೇಕು ಅವಾರ್ಡು ಅಂತ. ನಮ್ಮ ತಕ್ಷಣ ಜ್ಞಾಪಕ ಬಂದಿದ್ದು ನಮ್ಮ ರೇವತಿಯವರು. ರೇವತಿ ಕಾಮತ್ ಇತ್ತೀಚೆಗೆ ಅವ್ರ ಪರಿಚಯ ಆಗಿತ್ತು. ನಾಳೆ ರೇವತಿಯವರೇ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅವರೇ ಕೊಡಬೇಕು ಅವಾರ್ಡ್ ಇದಕ್ಕೆ. ಆಮೇಲೆ ನಾನೇ ಅವ್ರಿಗೆ ಹೇಳಿದಾಗ ಇವ್ರನ್ನ ಸಂಪರ್ಕ ಮಾಡಿದ್ರು ಮತ್ತು ರೇವತಿಯವರು ಕೂಡ ಇದಕ್ಕೆ ಒಪ್ಕೊಂಡ್ರು. ಹಾಗಾಗಿ ಭಾಳ ಖುಷಿ ಆಯಿತು. ಒಂಥರ ಇವಾಗ ನನಗೆ ಇಡೀ ನಿಮ್ಮ ಚಿತ್ರ ಏನು ಈ ಇವರ ಎಲ್ಲ ಸದಸ್ಯರೆಲ್ಲ ಯಾರ್ಯಾರಿದ್ದಾರೆ ಅಂದರೆ ಈಗ ನಮ್ಮ ನಿರ್ಮಾಪಕರಾದ ಕುಮಾರ್ ಅವರು, ಆ ಕುಮಾರ್ ಅವ್ರದ್ದು ಮೇಕಪ್ ಕುಮಾರ್ ಅಂತ ನನಗೆ ಆಮೇಲಿಂದ ಎಲ್ಲೆಲ್ಲಿ ನಾನು ಮೇಕಪ್ ಮಾಡ್ಕೊಳಕ್ಕೋದ್ರು ಅವರೆಲ್ಲರೂ ಈ ಕುಮಾರ್ ಶಿಷ್ಯರೇ ಅಂತಾರೆ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು. ಇವತ್ತು ಭಾಳ ವಿಶೇಷ ಅಂದರೆ ನನಗೆ ಇವತ್ತು ಅವರೇ ಮೇಕಪ್ ಮಾಡ್ತಾರೆ. ಎಂತೆಂಥ ಅವರಿಗೆಲ್ಲ ಮೇಕಪ್ ಮಾಡಿದವರು. ಸೊ ಭಾಳ ಮಜಾ ಆಯ್ತು. ನನಗೆ ಏನಂತಾರೆ ಈ ಥರ ನಮ್ಮದೊಂದು ಕುಟುಂಬ ಥರ ಆಗಿದೆ. ಹೀಗಾಗಿ ಇವತ್ತು ನನಗೆ ಭಾಳ ಸಂತೋಷದಿಂದ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತು ಭಾಳ ಒಳ್ಳೆಯ ಸಮಾಜಕ್ಕೆ ಇವತ್ತು ನಿಜವಾಗೂ ಕೂಡ ಬೇಕಾದಂಥ ಒಂದು ಪಾಠವನ್ನು ಕಲಿಸುವಂಥ ಒಂದು ಥೀಮ್ ಇದೆ ಇದಕ್ಕೆ. ನಮ್ಮ ಯುವ ನಿರ್ದೇಶಕ ನಮ್ಮ ಆಯುರ್ರವರು ಇದನ್ನು ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಮತ್ತು ಮಾಧವಾನಂದನ್ ಇದ್ದಾರೆ. ಇವರೆಲ್ಲರೂ ಕೂಡ ತುಂಬ ಒಳ್ಳೆಯ ಟೀಮ್ ಇದೆ. ಅತ್ಯಂತ ಯಶಸ್ವಿಯಾಗಿ ಈ ಚಿತ್ರ ನಿರ್ಮಾಣ ಆಗಿ ಮತ್ತು ಜನರನ್ನು ಮುಟ್ಲಿ, ಜನರನ್ನು ತಲುಪಲಿ ಅನ್ನೋದು ನನಗೂ ಕೂಡ ತುಂಬ ಆಸೆ ಇದೆ. ನಮಸ್ಕಾರ. ನನಗೂ ಸಿನಿಮಾ ಪ್ರಪಂಚಕ್ಕೂ ಭಾಳ ದೂರ ನಾನು ಯಾವತ್ತು ಅಂದ್ಕೊಂಡಿದ್ದೀನಿ ಒಂದಿನ ಬಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತೀನಿ ಅಂತ. ಮುಖ್ಯವಾಗಿ ನನಗೆ ಲಕ್ಷ್ಮಣರಾವ್ ಕರೆದ್ರು ಅಂತ ಒಂದು ಸಂತೋಷದಿಂದ ಬಂದಿದ್ದೀನಿ. ಆಮೇಲೆ ಇವ್ರದ್ದೆಲ್ಲ ಹೊಸ ಪರಿಚಯ ನನಗೆ. ಆದ್ರೂ ಬಂದು ಅವರು ಟೀಮ್ ಹೇಳಿದಾಗ ಮನೆಗೆ ಬಂದು ಅವರು ನನಗೆ ಏನು ಇದರದ್ದು ಸಾರಾಂಶ ಸಿನಿಮಾದ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ನನಗೆ. ಒಂದು ಸಿನಿಮಾ ಈ ನಿಟ್ಟಿನಲ್ಲಿ ಬರ್ತಿದೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಮಗುಗೆ ಪರಿಸರದ ಬಗ್ಗೆ ಕಾಳಜಿ ಹುಟ್ಟಿ ಆ ಮಗುಗೆ ಅದಕ್ಕೆ ಬೆಳೆಸಿ ಒಂದು ಗಿಡ ಯಾರೋ ಕೊಟ್ಟಿದ್ದ ಗಿಡನ ಬೆಳೆಸಿ ಅದು ಇದು ಮಾಡುತ್ತೆ ಅಂತ ಹೇಳಿದ್ರೆ ಅದೆಲ್ಲೋ ನಮ್ಮ ಚಿತ್ರರಂಗ ನಂಗೆ ಅನ್ನಿಸ್ತಾ ಇದೆ ಒಳ್ಳೆ ದಾರಿನಲ್ಲಿ ಸಾಗೋಕ್ಕೆ ಹೊರಟಿದೆ ಅಂತ ನಂಗನ್ಸುತ್ತೆ. ಈ ಸಿನಿಮಾದೊಂದು ಶುರು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಪರಿಸರನ ಇಟ್ಕೊಂಡು ಈ ಕಡೆ ಈ ರೀಲ್ಸ್ ಎಲ್ಲ ಮಾಡೋ ತಾಯಿರು ಮತ್ತು ಪರಿಸರದ ಬಗ್ಗೆ ಕಾಳಜಿ ಇರೋ ಮಗು ಆ್ಯಂಡ್ ಅದ್ರ ಕ್ಯಾರೆಕ್ಟರ್ ನೋಡಿ ನನಗೆ ನಿಜವಾಗ್ಲೂ ಥ್ರಿಲ್ ಅನ್ನಿಸ್ತು. ಯಾಕೆಂದರೆ ನನ್ನ ಉಸಿರೇ ಪರಿಸರ ಅನ್ನೋ ಥರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ ಪರಿಸರಕ್ಕೆ. ನಾನು ಓಡಾಡ್ತಾ ಇದ್ದೀನಿ ಪ್ರತಿದಿನಾನೂ. ಅದರಿಂದ ನಂಗೆ ಅನ್ನಿಸ್ತು ಒಂದೊಂದು ಮಕ್ಕಳಲ್ಲೂ ಈ ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಹುಟ್ಟುತ್ತೆ ಅಂತ ನಂಗೆ ತುಂಬ ಆಸೆ ಇದೆ. ಆಮೇಲೆ ನಾನೇ ನನ್ನನ್ನು ಕರೆದಿದ್ದು ಇದಕ್ಕೆ ನನಗೆ ಅನ್ನಿಸ್ತಾ ಇದೆ ಸೂಕ್ತ ಅಂತ. ಯಾಕೆಂದರೆ ಹೇಳಿದ್ರೆ ಒಂಥರ ಬಂದು ಮಗುಗೆ ನಿಜವಾಗ್ಲೂ ಆಮೇಲೆ ಆ ಮಗು ಒಂದೇ ಅಲ್ಲ ಎಂಟೈರ್ ನಮ್ಮ ದೇಶದಲ್ಲಿರೋ ಎಲ್ಲ ಮಕ್ಕಳುಗಳು, ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳುಗಳಿಗೂ ಸಣ್ಣ ವಯಸ್ಸಿಂದಲೇ ನಾವು ಪರಿಸರ ಕಾಳಜಿ ಹುಟ್ಟಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ಭಾಳ ಕೆಟ್ಟ ಕಡೆಗೆ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಪ್ರಪಂಚಕ್ಕೆ ನೀರು ಆಕ್ಯುಪೈ ಮಾಡ್ಕೋತಾ ಇದೆ. ಇನ್ನೊಂದು 40-50 ವರ್ಷದಲ್ಲಿ ಎಲ್ಲ ಪ್ರಳಯ ಆಗಿ ಮುಚ್ಚೋಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆಂದರೆ ಭಾಳ ಅನ್ಯಾಯಗಳು ನಡೀತಾ ಇದೆ. ಭಾಳ ಒಂಥರ ಸಾಮಾನ್ಯ ಜನರು ಇದನ್ನು ನೋಡ್ತಾರೆ. ಆವಾಗ ಈಗ ಎಲ್ಲರಿಗೂ ಗೊತ್ತಿದೆ ಇವಾಗ ರೀಲ್ಸ್ ಅಂದ್ಕೊಂಡು ಹೆಣ್ಮಕ್ಳುಗಳು ಎಷ್ಟೊಂದು ಅಧ್ವಾನಗಳು ನಡೀತಾ ಇದೆ. ಖಂಡಿತ ಇದೊಂದು ಈ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಆ್ಯಂಡ್ ಈ ಪುಟ್ಟ ಮಗುದು ಟ್ಯಾಲೆಂಟ್ ಎಲ್ಲರೂ ನೋಡಿದ್ದಾರೆ. ಅದನ್ನು ನೋಡೋಕ್ಕೆ ಅಂತಲೇ ಜನಗಳು ಬರ್ತಾರೆ ಅಂದ್ಕೊಂಡಿದ್ದೀನಿ. ಆ ಜನಗಳು ಬಂದಾಗ ನನಗನ್ಸುತ್ತೆ ಅವ್ರಿಗೆ ಈ ಥರ ಪರಿಸರದ ಕಾಳಜಿ ಒಂಥರ ಹುಟ್ಟಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಈ ಸಿನಿಮಾದಲ್ಲಿ ಎಲ್ಲ ಲಕ್ಷ್ಮಣರಾವ್ ಅವರು ಸಂಗೀತ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ತುಂಬ ಅದ್ಭುತವಾಗಿ ಇರುತ್ತೆ. ಯಾಕೆಂದರೆ ಅವ್ರದ್ದು ಒಂದೊಂದು ಗೀತೆಗಳೂ ಸಿಕ್ಕಾಪಟ್ಟೆ ಅರ್ಥಗರ್ಭಿತವಾಗಿರುತ್ತೆ. ಸೊ ನನಗೂ ತುಂಬ ಕುತೂಹಲ ಇದೆ ಈ ಸಿನಿಮಾ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ. ಅದಕ್ಕೆ ನಮಗೆಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು. ತಂದಿದ್ದೀನಿ ಶೂಟಿಂಗ್ ಮಾಡ್ತೀನಿ. ನಾನು ಒಂದು ಪಾತ್ರ ಮಾಡ್ತಾಯಿದ್ದೀನಿ. ನಾನು ಆಮೇಲೆ ಎಲ್ಲ ಹಾಸ್ಯ ಮಾಡ್ಕೊಳ್ತಾಯಿದ್ರು. ರೇವತಿ ಹಾಡು ಮುಟ್ಟಿದ್ದು ಸೊಪ್ಪಿಲ್ಲ ಅನ್ನೋ ಥರ ಸಿನಿಮಾಕ್ಕೂ ಹೋಗ್ಬಿಟ್ಟಿದ್ದಾರೆ ಈಗ ಆ್ಯಕ್ಟ್ ಮಾಡೋಕ್ಕೆ ಅಂತ. ಆ ಥರ ಅಲ್ಲ, ಆ್ಯಕ್ಚುಲಿ ನಾನು ಫ್ಲೋರಿಸ್ಟ್ ಆಗಿದೆ, ಲ್ಯಾಂಡ್ಸ್ಕೇಪರ್ ಆದ, ಇವಾಗ ಪರಿಸರವಾದಿ. ಸೊ ಹಾಗಾಗಿ ನನ್ನ ಮಕ್ಕಳು ನಿತಿನ್ ಕಾಮತ್, ನಿಖಿಲ್ ಕಾಮತ್ ಅಂತ ತುಂಬ ಬಿಲಿಯನಿಯರ್ಸ್
ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ. ಅವರು ಅಷ್ಟೇ ಅವರ ಆಸೆ ಏನಿತ್ತೋ ಅದರಲ್ಲೇ ಮುಂದೆ ಬಂದರು. ಅದಕ್ಕೆ ಮಕ್ಕಳಿಗೆ ಏನು ಆಸೆ ಇದೆಯೋ ಅದರಲ್ಲೇ ಮುಂದೆ ಬರೋಕ್ಕೆ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಭಾಳ ನನ್ನ ಎಲ್ಲ ಪೇರೆಂಟ್ಸ್ಗೂ ಅದನ್ನೇ ಹೇಳೋದು. ಈ ಮಗು ಪರಿಸರದ ಮೇಲೆ ಆಸೆ ಇದ್ದರೆ ಆ ಪರಿಸರದ ರಿಲೇಟೆಡೇ ಓದಿಸ್ಬೇಕು. ಆ ಥರ ಯಾವ ಮಕ್ಕಳಿಗೆ ಏನು ಆಸೆ ಇರುತ್ತೋ ಅದನ್ನು ಹುಡುಕಿ ಪೇರೆಂಟ್ಸ್ ಇದು ಮಾಡಬೇಕು. ಇವತ್ತಿನ ದಿನ ನನ್ನ ಮಕ್ಕಳನ್ನ ನಾನು ಬೇರೆ ಅವ್ರಿಗೆ ಇಷ್ಟ ಇಲ್ಲದಿರೋ ಸಬ್ಜೆಕ್ಟಿಗೆ ಕೋರ್ಸ್ ಮಾಡಿದ್ದಿದ್ರೆ ಇವತ್ತಿನ ದಿನ ನಮ್ಮ ದೇಶಕ್ಕೆ ಅವರಿಬ್ಬರು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ತುಂಬ ಪ್ರೌಡಾಗಿ ಹೇಳ್ಕೊಳ್ತೀವಿ. ಅದು ನನಗೆ ಅದು ಆಗ್ತಿರಲಿಲ್ಲ ಅಂತೀನಿ. ಏನೋ ಒಂದು ರೀತಿಯಲ್ಲಿ ಈ ಸಿನಿಮಾದ ತತ್ವ ನಂಗೆ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಇಲ್ಲಿ ಒಂದು ಪಾತ್ರ ನಿರ್ವಹಿಸಕ್ಕೆ ಬಂದಿದ್ದೀನಿ. ಸೊ ಎಲ್ಲರಿಗೂ ಎಲ್ಲ ಹೀರೋಯಿನ್ಗಳು ಮತ್ತು ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ಏನು ನಮ್ಮ ಲಕ್ಷ್ಮಣ್ ರಾವ್ ಸಂಗೀತ ಅಂತೂ ಗ್ಯಾರಂಟಿ. ತುಂಬ ಖುಷಿ ಇದೆ ನಮ್ಮ ಸಿನಿಮಾದ ಮುಹೂರ್ತ ಇವತ್ತು. ಆ್ಯಂಡ್ ಎಲ್ಲ ಪೇರೆಂಟ್ಸ್ ಕನಸು ತನ್ನ ಮಕ್ಕಳನ್ನು ಸೂಪರ್ ಸ್ಟಾರ್ ಆಗಿ ನೋಡೋದು, ಒಂದು ಫೇಮ್ ನೇಮ್ ತನ್ನ ಮಕ್ಕಳಿಗೆ ಬರಬೇಕು ಅನ್ನೋದು. ಸ್ಪೆಷಲಿ ನಾನು ಇಲ್ಲಿ ಕಲಾವಿದೆ ಆಗೋಕ್ಕೆ ನನ್ನ ತಾಯಿ ಕಾರಣ. ಅವ್ರ ಕನಸಾಗಿತ್ತು ಇದು. ಅವರು ಆಗ ಕಲಾವಿದೆ ಆಗಬೇಕು, ಡ್ಯಾನ್ಸರ್ ಆಗಬೇಕು ಅಂತ ಕನಸು ಕಾಣ್ತಿದ್ದು. ಬಟ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಅವ್ರ ಕನಸು ನಾನು ಇವತ್ತು ಈಡೇರಿಸಿದೆ. ಸೊ ಇದು ಹಾಗೇ ತನ್ನ ಮಕ್ಕಳು ಕಲಾವಿದರಾಗಬೇಕು ಅಂತ ತಂದೆ ತಾಯಿ ಎಷ್ಟೆಲ್ಲ ಕಲಾವಿದರಂತ ಹೇಳೋದಕ್ಕಿಂತ ಫೇಮಸ್ ಆಗಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಸೊ ಇದು ಅದೇ ಲೈನಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಸಿನಿಮಾನ. ತುಂಬ ಖುಷಿ ಇದೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಆಪರ್ಚುನಿಟಿ. ಥ್ಯಾಂಕ್ ಯು. ಅದು ಹಾಗೇ ಇದೆ, ಒತ್ತಡವಾಗಿ ಕೊಡುವಂಥ ಪೇರೆಂಟ್ ಆಗೇ ಇರ್ತೀನಿ. ಬಟ್ ಅದು ಪೇರೆಂಟ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಇರುವಂಥದ್ದು, ಮಕ್ಕಳಿಗೂ ಒಂದು ಮೆಸೇಜ್ ಇರುವಂತಹ ಪಾತ್ರ. ಡೆಫಿನೆಟ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದಾರೆ. ಹಾಂ ಸರ್. ಬಟ್ ನಮಗೆ ಚಿಕ್ಕ ವಯಸ್ಸಿಂದ ಟಾರ್ಚರ್ ಅಂತೂ ಕೊಟ್ಟಿಲ್ಲ. ನಮಗೆ ಎಜುಕೇಷನ್ ಮಾಡಿಸಿದ್ರು. ನಂತರ ನನ್ನ ಇಂಟ್ರೆಸ್ಟ್ ಮೇಲೇ ಅವ್ರು ಕಳಿಸ್ಕೊಟ್ರು ಸರ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ಇಲ್ಲಿವರೆಗೂ ಬಂದು ಈ ನನ್ನ ಮಗಳು ಸೂಪರ್ ಸ್ಟಾರ್ ಸಿನಿಮಾನ ಬೆಂಬಲ ನೀಡ್ತಾರೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು. ಇವತ್ತು ನಾನೇನಾದರೂ ಈ ಒಂದು ಚಿತ್ರದಲ್ಲಿ ಭಾಗಿಯಾಗಿದ್ದೀನಿ ಅಂದರೆ ಅದಕ್ಕೆ ಪ್ರಮುಖವಾಗಿ ನಮ್ಮ ಮೇಕಪ್ ಕುಮಾರಣ್ಣನೇ ಕಾರಣ. ಯಾಕೆಂದರೆ ಅವರ ನನ್ನ ನಂಟು 2010ರಿಂದ 2014ವರೆಗೂ ನನಗೆ ಅವರು ಉದಯ ಟಿ ವಿಲಿ ಬರ್ತಿದ್ದ ಮಹಾಭಾರತ ಧಾರಾವಾಹಿಯಲ್ಲಿ ನಾನು ದುರ್ಯೋಧನ ಆಗಿ ಮಾಡಿದ್ದೆ. ಅದಕ್ಕೆ ಮೇಕಪ್ ಸಂಪೂರ್ಣವಾಗಿ ಮಾಡಿದ್ದಂಥದ್ದು ನಮ್ಮ ಕುಮಾರಣ್ಣ. ಹಾಗಾಗಿ ಅವರ ಮೇಲಿದ್ದಂತಹ ಒಂದು ಗೌರವ, ಸಿನಿಮಾ ಮೇಲಿರುವಂತಹ ಗೌರವ ಇವತ್ತು ಈ ಸಿನಿಮಾನ ನಾನು ಮಾಡೋದಕ್ಕೆ ಕಾರಣ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಇಷ್ಟು ದಿನ ನೀವು ಖಳನಾಯಕ ನಟನಾಗಿ ನಾನು ನೋಡ್ಕೊಂಡು ಬಂದಿದ್ದೀರಾ. ವಿಭಿನ್ನವಾದಂತಹ ಪಾತ್ರಗಳಲ್ಲಿ, ವಿಭಿನ್ನವಾದಂತಹ ಗೆಟಪ್ಸ್ಗಳಲ್ಲಿ ನೀವು ನಾನು ನೋಡಿದ್ದೀರಾ. ಆದರೆ ಈ ಸಿನಿಮಾದಿಂದ ನಾನು ನನ್ನನ್ನಾಗಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈಗಾಗಲೇ ನಿರ್ದೇಶಕರು, ಹೀರೋಯಿನ್ ಎಲ್ಲ ಮಾತಾಡಿದ್ದಾರೆ ಸಿನಿಮಾದ ಬಗ್ಗೆ. ಸಿನಿಮಾದಲ್ಲಿ ನಾವು ಹೇಳಿಕೊಟ್ಟಿರುವಂಥ ಸಂದೇಶ ಎಲ್ಲರಲ್ಲೂ ಕೂಡ ಅವರಿಗೆ ಒಂದು ಆಸಕ್ತಿ ಅನ್ನೋದಿರುತ್ತೆ. ಅದರಲ್ಲಿ ಅವರಿಗೆ ನಾವು ಪೇರೆಂಟ್ಸ್ ಆಗಿ ಅವರಿಗೆ, ಆ ಮಕ್ಕಳಿಗೆ ಅದರಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿ ಆ ಒಂದು ಏನು ಅವ್ರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ಕಾರಣ, ಸಂದೇಶ ಈ ಸಿನಿಮಾದಲ್ಲಿ. ಒತ್ತಡವನ್ನು ಮಕ್ಕಳಿಗೆ ಹೇರಿದೆ. ಈಗ ನಮಗೂ ಕೂಡ ನಮ್ಮ ತಂದೆ ತಾಯಿ ಒತ್ತಡ ಏರಿದ್ದಿದ್ರೆ ಏನೇನೋ ಆಗ್ತಿತ್ತು. ಬಟ್ ನಮಗೆ ಆಯಿತು ನೀವೇನು ಮಾಡ್ತೀರಾ ಮಾಡಿ ಅಂತ ನಮಗೆ ಬಿಟ್ಟಿದ್ದಕ್ಕೆ ಇವತ್ತೇನೋ ಒಂದು ಸೇವೆ ಅಂತ, ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಈ ಥರ ಒಂದು ಸಂದೇಶ ಇಟ್ಕೊಂಡು ನಿರ್ದೇಶಕರ ಮೊದಲನೆಯ ಸಿನಿಮಾ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇಡೀ ನನ್ನ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತೀನಿ. ಇದೇ ರೀತಿ ಕನ್ನಡ ಚಿತ್ರಗಳಿಗೆ, ಕಲಾವಿದರುಗಳಿಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ನನ್ನ ಮಗಳಿಗೆ ಈ ಪಾತ್ರ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ, ಒತ್ತಡ ಕೊಡಬೇಡ, ಅವಳಿಗೆ ಏನು ಆಸಕ್ತಿ ಇದೆ ಅದರಲ್ಲಿ ನಾವು ಪ್ರೋತ್ಸಾಹ ನೀಡೋಣ ಅಂತ ನನ್ನ ಪಾತ್ರ ಇದರಲ್ಲಿ ಫೈಟ್ ಮಾಡುತ್ತೆ ಸರ್.
ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಮಗಳೇ ಸೂಪರ್ ಸ್ಟಾರ್ ಅಲ್ಲಿ ನನ್ನ ಫೇವ್ರೆಟ್ ರವಿ ಸರ್ ಒಂದು ಲಿರಿಕ್ಸ್ ಇದೆ. ಅವ್ರ ರವಿ ಫೇವ್ರೆಟ್ ಸ್ಟಾರ್ ಅಂತ ಲಿರಿಕ್ಸ್ ಇದೆ, ನೀವೆಲ್ಲರೂ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ನಾನು ಹೋಗ್ತಾ ಇದ್ದೇನೆ. ಇವತ್ತು ಹಾಕ್ತೆ. ಓಕೆ. ನಾನು ಇವಾಗ ಸೆಕೆಂಡ್. ಮಮ್ಮ. I like to read. I like to sing. I like to dance. I like to act. I like to model. ನಮಸ್ಕಾರ. ನಮ್ಮದು ಇದು 3ನೇ ಚಿತ್ರ, ನನ್ನ ಮಗಳೇ ಸೂಪರ್ ಸ್ಟಾರ್. ಈ ಚಿತ್ರ ಕಥೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಈ ಚಿತ್ರೀಕರಣ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಶುರು ಮಾಡಿದ್ದೀವಿ. ಎಲ್ಲ ಬೆಂಗಳೂರಿನಲ್ಲೇ ಶೂಟಿಂಗ್ ಆಗುತ್ತೆ. ಅದರಿಂದ ನಮ್ಮ ಈ ಚಿತ್ರದ ನನ್ನ ಮಗಳೇ ಸೂಪರ್ ಸ್ಟಾರ್ ಮೇಲೆ ಎಲ್ಲ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೀವು ಭಾಳಷ್ಟು ವರ್ಷಗಳಿದ್ದೀರಾ, ರಿಯಾಲಿಟಿ ಶೋಗಳಲ್ಲಿರೋ ಆರ್ಟಿಸ್ಟ್ ತುಂಬ ಜನ ಮೇಕಪ್ ಹಾಕಿದ್ದಾರೆ. ಹೌದು. ಸೊ ಈ ರಿಯಾಲಿಟಿ ಸಬ್ಜೆಕ್ಟ್ ಯಾಕೆ ತಗೊಂಡು? ಇದು ಕಥೆ ಕೇಳಿದಾಗ ರಿಯಾಲಿಟಿ ಚಿಲ್ಡ್ರನ್ಸ್ ಪಿಕ್ಚರ್ ಮಾಡಬೇಕು ಅಂತ ನನಗೆ ಇಷ್ಟ ಇತ್ತು. ಆ ಕಥೆ ಕೇಳಿದಾಗ ರಿಯಾಲಿಟಿ ಶೋ ನನಗೆ ಒಂಥರ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ನಾನು ಮೇಕಪ್ ಮಾಡ್ತಾಯಿರ್ತೀನಿ. ಕಥೆನೂ ಕೂಡ ಅದೇ ಥರ ಇತ್ತು, ಚೆನ್ನಾಗಿತ್ತು. ಅದರಿಂದ ನಾನು ಅದು ಒಪ್ಕೊಂಡೆ. ಹೇಗೆ ನಿಮ್ಮ ಡೈರೆಕ್ಟ್ರ್ ಯಾಕಂದ್ರೆ ಫಸ್ಟ್ ಟೈಮ್ ಡೈರೆಕ್ಷನ್ನು, ಹಾಂ. ಸೊ ಏನು ಯಾವ ಥರ ಹೇಳಿದ್ರೆ? ಅವರು ಫಸ್ಟ್ ಟೈಮ್ ಅಂದರೆ ಅವರು ಅಲ್ಲೇ ಒಂದು 30-40 ಚಿತ್ರಗಳಿಗೆ ಅವರು ಎಡಿಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಅವ್ರಿಗೆ ಗೊತ್ತು. ಆ ಒಂದು ನಂಬಿಕೆಯಿಂದ ಅವ್ರಿಗೆ ಡೈರೆಕ್ಷನ್ ಇದು ಈ ಮೊದಲನೇ ಚಿತ್ರನೇ ಕೊಟ್ಟಿದ್ದೀನಿ. ಅವರು ಈ ಚಿತ್ರ ನಿಭಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈ ಫಿಲ್ಮ್ ಮತ್ತೆ ಶೂಟಿಂಗ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ತೀನಿ ಸರ್. ಔಟ್ಪುಟ್ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅದೇ ಥರ ತೆಗಿತೀನಿ. ಫಸ್ಟ್ ಎಡಿಟಿಂಗ್ ಪ್ಯಾಟರ್ನ್ ರೆಡಿ ಈಗ ಮೈಂಡಲ್ಲಿ ಸೂಪರ್ ಇರಬೇಕಾದ್ರೆ ಎಡಿಟಿಂಗ್ ಪ್ಯಾಟರ್ನ್ ಬಂದ್ಬಿಡ್ತೀನಿ. ಶೂಟ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಬೇಕು. ಸೇಫ್ ಮಾಡ್ತೀನಿ. ಮಾಧವಾನಂದ್ ಅವ್ರು ನನಗೆ ಒಂದು 3 ದಿವಸದ ಹಿಂದೆ ಕಾಲ್ ಮಾಡಿ ಕೇಳಿದ್ರು, ರಿಯಾಲಿಟಿ ಶೋ ಜಡ್ಜ್ ಜೂರಿ ಬೇಕು ಅಂತ ನೀವು ಬರ್ತೀರಾ ಅಂತೇಳಿ. ಆ್ಯಕ್ಚುಲಿ ಡೀಟೇಲ್ಸ್ ನಂಗೆ ಗೊತ್ತಿರಲಿಲ್ಲ, ಬಟ್ ಇವತ್ತು ಬಂದ ಮೇಲೆ ಎಲ್ಲ ಕೇಳ್ತಾ ಇದ್ದೀನಿ. ಈ ವಿಷಯ ಏನಿದೆಯಲ್ಲ ಇದು ನನ್ನ ಬಹಳ ಹೃದಯ ಸಮೀಪವಾದದ್ದು. ಯಾಕಂದರೆ ಬಹುಶಃ ನಿಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ, ಬಟ್ ಚಿಕ್ಕದಾಗಿ ಪರಿಚಯ ಕೊಡ್ತೀನಿ. ದಕ್ಷಿಣ ಭಾರತದಲ್ಲಿ ಮದುವೆ ಆದಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಕಿರೀಟ ಗೆದ್ಕೊಂಡು ಬಂದಂಥ ಮೊದಲೇ ಮಹಿಳೆ ನಾನು. ನನ್ನ ಟೈಟಲ್ ಕ್ಲಾಸಿಕ್ ಮಿಸಸ್ ಏಷ್ಯಾ ಇಂಟರ್ನ್ಯಾಷನಲ್ ಅಂತೇಳಿ 2015 ಗೆದ್ಕೊಂಡ್ಬಂದು 2016 ದಕ್ಷಿಣ ಭಾರತದಲ್ಲಿ ಅದು ಯಾರು ನಮ್ಮ ಮಹಿಳೆಯರು ಹೋಗ್ತಿರ್ಲಿಲ್ಲ ಅಂಥೇಳಿ ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಶುರು ಮಾಡಿಕೊಂಡು ಈಗ 10 ವರ್ಷದಲ್ಲಿ ನಾವು ನ್ಯಾಷನಲ್ ಪ್ಯಾಜೆಂಟ್ ಆಗಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಳಿಸ್ತಾ ಇದ್ದೀವಿ. ಈ ಜರ್ನಿಯಲ್ಲಿ ಎಲ್ಲರೂ ನಾನು ಕೇಳ್ತಾ ಇದ್ರು, ಬರೀ ಹೆಣ್ಮಕ್ಳಿಗೆ ಮಾಡ್ತೀರಾ, ಮಕ್ಳಿಗೆ ಮಾಡಲ್ವಾ ಅಂತ. ಆಕ್ಸಿಡೆಂಟಲಿ ಈ ಫಿಲ್ಮ್ ಬರೋಕ್ಕಿಂತ ಮುಂಚೆ ಮೊನ್ನೆ ತಾನೇ ನಾವು ಫಸ್ಟ್ ನ್ಯಾಷನಲ್ ಮಕ್ಕಳಿಗೋಸ್ಕರ ಶೋ ಮಾಡಿದ್ವಿ, ಆಸ್ಟ್ರಲ್ ಸ್ಟಾರ್ ಕಿಡ್ಸ್ ಅಂತ ಹೇಳಿ. 2 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 15 ವರ್ಷದ ಮಕ್ಕಳವರೆಗೂ ನಾವು ಶೋ ಮಾಡಿ ಆ್ಯಕ್ಚುಲಿ ಹೆಣ್ಮಕ್ಳಿಗಿಂತ ಮಕ್ಕಳೇ ಸ್ಟಾರ್ ಸ್ಟೀಲ್ ಮಾಡಿದ್ರು ಶೋನ. ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದರು. ಇವಾಗ ನೋಡ್ತಾ ಇರ್ಬೇಕಾದ್ರೆ ಇವಳು ಮಗು ಜಸ್ಟ್ ನೀಟಾಗಿ ನನಗೆ ಆ್ಯಕ್ಟಿಂಗ್ ಇಷ್ಟ, ನನಗೆ ಸಿಂಗಿಂಗ್ ಇಷ್ಟ, ನನಗೆ ಮಾಡಲಿಂಗ್ ಇಷ್ಟ ಅಂತ ಹೇಳಿದ್ಲು. ಆವಾಗ ನನಗನ್ನಿಸ್ತು ಒಂದು ಕಾಲದಲ್ಲಿತ್ತು ನಮಗೆಲ್ಲ ನಾವು ಮಕ್ಕಳಿದ್ದಾಗ ಮಾಡಬೇಕು ಅಂತ, ಆದರೆ ನಮ್ಮ ಪೇರೆಂಟ್ಸ್ ಬಿಡ್ತಿರ್ಲಿಲ್ಲ. ಬೇರೆ ಸ್ಕೂಲ್ಗೆ ಹೋದು ಮುಂದೆ ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ ಅಂತ ಇದ್ದರು. ಆ ಕನಸು ಎಲ್ಲೋ ಮನೆಗೆ ಹೋಗಿದ್ದರಿಂದ ನಮ್ಮ ಮಕ್ಕಳ ಮೇಲೆ ನಾವು ಒತ್ತಡ ಹಾಕ್ಕೊಂಡು ಅವ್ರು ಮಾಡಲಿ, ಅವ್ರು ಗೆಲ್ಲಿ, ಅವ್ರು ಮುಂದೆ ಬರಲಿ ಅಂತ ಬಹುಶಃ ಎಲ್ಲೋ ಒತ್ತಡ ಹಾಕ್ತಿದ್ವಿ. ಯಾಕಂದ್ರೆ ನಾನು ಮಾಡಿದ್ದೀನಿ ನನ್ನ ಮಗಳಿಗೆ. ನನ್ನ ಸ್ಪೋರ್ಟ್ಸ್ ಇಷ್ಟ ಅಂತ ಅವ್ಳು ಸ್ಪೋರ್ಟ್ಸ್ ಹಾಕಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಶಿ ವಾಸ್ ವೆರಿ ಗುಡ್. ಕೋಚ್ ಬಂದು ನನಗೆ ಹೇಳಿದರು, ಚೆನ್ನಾಗಿದ್ದಾಳೆ ಬಟ್ ಕಿಲ್ಲರ್ ಇನ್ಸ್ಟಿಂಕ್ಟ್ ಇಲ್ಲ ಅಂತ. ಅವ್ರು ಒಂದೇ ಮಾತು ಅವಳಿಗೆ ಕೇಳಿದೆ, ಯಾಕಮ್ಮ ಚೆನ್ನಾಗಿ ಆಡ್ತಿಲ್ಲ ಅಂದರೆ ಅವ್ರು ಹೇಳಿದ್ದು, ನೀನು ಫೋರ್ಸ್ ಮಾಡಿ ಕರ್ಕೊಂಬರ್ತಾ ಇದೆಯಾ ಅದಕ್ಕೆ ಬಂದೆ ಅಂತ. ಅದೇ ಲಾಸ್ಟ್ ಅವಳಿಗೆ ನಾನು ಹೇಳಿದ್ದು, ನಿನ್ನ ಮೇಲೆ ನಾನು ಫೋರ್ಸ್ ಮಾಡಲ್ಲಮ್ಮ, ನಿಂಗೆ ಏನು ಬೇಕು ಮಾಡು ಅಂತ. ಅದೊಂದು ಬುದ್ಧಿ ನಾವು ಒಂದು ಲೆವೆಲಿಗೆ ಬಂದಮೇಲೆ ಕಲಿತೀವಿ. ಚಿಕ್ಕವರಿದ್ದಾಗ ಗೊತ್ತಾಗಲ್ಲ ನಮಗೆ, ಪುಷ್ ಮಾಡ್ತಾ ಹೋಗ್ತೀವಿ, ಮಾಡು, ಡೂ ವೆಲ್, ಓದು, ಇದು ಮಾಡು ಅಂತ. ಬಟ್ ಎಲ್ಲೂ ಒಂಥರ ಮಕ್ಕಳಿಗೆ ಅದು ಮನಸ್ಸಲ್ಲಿ ಪ್ರೆಷರ್, ತಾಯಿಗೆ ಖುಷಿ ಪಡಿಸ್ಬೇಕು ಅಂತಲೇ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ
ನನಗೆ ಫ್ರೀಡಮ್ ಇಲ್ಲ ಅಂತ. ಯಾಕಂದರೆ ಅದು ಅವ್ರಿಗೆ ಗೊತ್ತಾಗೋದು 15-16 ಬಂದಮೇಲೆ ನಮ್ಮ ಪೇರೆಂಟ್ಸ್ ನಂಗೆ ಫ್ರೀಡಮ್ ಕೊಟ್ಟಿಲ್ಲ, ನನಗೆ ಆಸೆ ಬೆಲೆ ಕೊಟ್ಟಿಲ್ಲ ಅಂತ. ಆ ಸಬ್ಜೆಕ್ಟ್ನ ನೀವು ಟಚ್ ಮಾಡಿದರೆ ಈ ಫಿಲ್ಮಲ್ಲಿ ಅಂದರೆ ಬಹಳ ಖುಷಿ ಆಗ್ತಾಯಿತ್ತು. ಈ ಮೊನ್ನೆ ನಾನು ಶೋ ಮಾಡಿದಾಗ ಮಕ್ಕಳು ಕೆಲವರು ಅಂತ ಇದ್ದರು, ಮ್ಯಾಮ್ ಐ ಲವ್ ಮಾಡ್ಲಿಂಗ್ ಅಂತ. ಬಟ್ ಲವಿಂಗ್ ಬೇರೆ, ಅದ್ರ ಮೇಲೆ ಪರಿಶ್ರಮ ಪಟ್ಟು ಅದನ್ನು ಸಾಧಿಸೋದೇನಿದೆಯಲ್ಲ ಅದು ಬಹಳ ಕಷ್ಟದ ರೂಟು. ನಾವು ನೋಡ್ತೀವಿ ಮಾಡೆಲ್ಸ್ನ, ಸಕ್ಸಸ್ಫುಲ್ ಮಾಡೆಲ್ಸ್ ಅಂತ, ಅಲ್ಲಿ ಸುಮ್ಮನೆ ಸಕ್ಸಸ್ಫುಲ್ ಆಗಲ್ಲ ಅವರು. ಅದಕ್ಕೆ ಎಷ್ಟು ಪರಿಶ್ರಮ ಬೇಕು ಅದನ್ನು ಗೊತ್ತಾಗ ನಾನು ಟ್ರೈನಿಂಗ್ ಮಾಡ್ತೀನಿ ಮಾಡಲಿಂಗ್, ಅದು ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ. ಅದು ದಿನನಿತ್ಯ ನೀವು ಹೆಂಗೆ ಶಾಲೆಗೆ ಓದ್ತೀರಾ ಅದೇ ಪರಿಶ್ರಮ ಬೇಕಾಗತ್ತೆ. ಆ ಸೆನ್ಸಿಟಿವ್ ಟಾಪಿಕ್ ಅದು. ಆಮೇಲೆ ಇವಾಗಿನ ಅಪ್ ಟು ಡೇಟ್ ಟಾಪಿಕ್ ಅಂತೀವಿ, ಯಾಕಂದ್ರೆ ಎಲ್ಲರೂ ಅವ್ರ ಮಕ್ಕಳು ಮಾಡೆಲ್ಸ್ ಆಗಲಿ ಅಂತ ನೋಡ್ತಾ ಇದ್ದಾರೆ. ಅದನ್ನು ಟಚ್ ಮಾಡಿದ್ರಿಂದ ಬಹುಶಃ ಎಲ್ಲ ಪೇರೆಂಟ್ಸಿಗೂ ಇದನ್ನು ಅದು ಟಚ್ ಆಗುತ್ತೆ, ಅಂದರೆ ಅರ್ಥ ಆಗುತ್ತೆ, ಅರಿವಾಗತ್ತೆ. ಸೊ ಇದು ಬಹಳ ಇವಾಗಿನ ವಿಷಯದಲ್ಲಿ, ಇವಾಗಿನ ಟೈಮಲ್ಲಿ ಬಹಳ ನೆಸೆಸರಿ ಟಾಪಿಕ್ ಫಿಲ್ಮ್ಗೆ. ಆಲ್ ದ ಬೆಸ್ಟ್. ಯಾಕಂದರೆ ಇದು ಐ ಥಿಂಕ್ ಇಟ್ ಶುಡ್ ರೀಚ್ ಎವ್ರಿಬಡೀಸ್ ಹೋಮ್ಸ್ ಆ್ಯಂಡ್ ಹಾರ್ಟ್ಸ್. ಆಲ್ ದ ಬೆಸ್ಟ್. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಹಿಂದೆನೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಈಗಲೂ ನಮಗೆ ಸಪೋರ್ಟ್ ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾಕಂದರೆ ನಮ್ಮ ಬೆನ್ ತಟ್ಟಿ ಇಲ್ಲಿವರೆಗೂ ನಮ್ಮನ್ನು ಬೆಳೆಸಿದ್ದೀರಾ. ನಮ್ಮ ಸುನೀಂದ್ರ ವೆಂಕಟೇಶ್ ಅವರು ಅಂತೂ ನಾನು ಭಾಳ ಅರ್ಜೆಂಟಾಗಿ ಹೇಳಿಬಿಟ್ಟೆ, ಅವರಿಗೆ ಟೈಮೂ ಕೊಡಲಿಲ್ಲ. ಇದೇ ಥರ ನಮ್ದು ಈ ಟೀಮು ರೆಡಿಯಾಗಿರೋದು. ವಿಶೇಷ ಅಂದರೆ ಕುಮಾರ್ ಅವರು ರೀಸೆಂಟಾಗಿ ಮಂಕುತಿ ಮಣಕ್ಕಾಗ ರಿಲೀಸ್ ಮಾಡಿದರು. ಮೊದಲೊಂದು ಇನ್ನೊಂದು ಈ ವರ್ಷನ ನನಗೆ ಸಿನಿಮಾ ಆಗಬೇಕಂದ್ರು. ಆಯೂರು ನಿರ್ದೇಶಕರೇನಿದ್ದಾರೆ, ಸುಮಾರು ನಾನು 4-5 ವರ್ಷದಿಂದ ಅವರು ನಿರ್ದೇಶನ ಕೊಡೀನಿ. ಅವರು ಒಂದು ಒಳಗಡೆ ಇರುವಂಥ ಈ ನಿರ್ದೇಶನದ ಬಗ್ಗೆ ಒಂದು ಗುಣ ನೋಡ್ಕೊಂಡು ಬಂದಿದ್ದೆ ನಾನು. ಸ್ವಲ್ಪ ಭಾಳ ತಾಳ್ಮೆ ಪರೀಕ್ಷೆ ಮಾಡಿದ್ದೀನಿ ಅವರು. ಆಮೇಲೆ ಅವ್ರಿಗೆ ನಾನು ತುಂಬ ಬೇರೆ ಎಡಿಟಿಂಗ್ ವರ್ಕ್ ಎಲ್ಲ ಕೊಟ್ಟು ಕೆಲಸ ನೋಡಿದ್ದೆ. ಅವ್ರು ಮಾಡೋ ಒಂದು ಗುಣ ಇದೆ ಅಂದಿದ್ದಕ್ಕೆ ಹೊಸಬ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿರೋದು. ಇವ್ರಿಗೂ ಇಷ್ಟ ಆಯ್ತು. ಇದ್ರ ಬೆನ್ನೆಲುಬು ನಮ್ಗೆ ಆಗಿದ್ದಂದರೆ BR ಲಕ್ಷ್ಮಣರಾವ್ ಸರ್, ಅವ್ರ ಮುಖಾಂತರ ನಮಗೆ ರೇವತಿ ಕಾಮತ್ ಮೇಡಮ್ ಅವ್ರು ಬಂದರು. ಹೀಗೆ ಈ ಟೀಮ್ ಬಿಲ್ಡ್ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ರವೀಂದ್ರ ಸ್ವರ್ಗಾವಿ ಸರ್ ನಮಗೆ ನಮ್ಮ ರಿಲೇಷನ್ ಆಗಬೇಕು. ಬಿಲಾಸ್ ಅವರು ನಮಗೆ ನಮ್ಮ ಎಲ್ಲ ಸಿನಿಮಾಗಳಲ್ಲಿ ಅವರು ಇದ್ದೇ ಇರ್ತಾರೆ. ಕೇಳ್ತೀನಿ. ಎಲ್ರಿಗೂ ಧನ್ಯವಾದ.